ನಮಸ್ಕಾರ ಎಲ್ರಿಗೂ ಕ್ಲೂಲೆಸ್ ಇನ್ಸಾನಿಟಿಗೆ ಸ್ವಾಗತ. ನಾನು ಅನಿರುದ್ಧ್, ನನ್ನ ಜೊತೆಗಿದ್ದಾರೆ ನಿರಂಜನ್ ಹಾಗೂ ನೆದರ್ಲ್ಯಾಂಡ್ಸಿಂದ ಬಂದಿರ್ತಂತಹ ಅಕ್ಷರ್ ಅವರು. LSG ಮೇಲೆ ಮ್ಯಾಚ್ ಆಯಿತು. RCB ಅವ್ರು ಗೆಲ್ಬೋದಾಗಿತ್ತು, ಆದರೆ ಸೋತರು. ನಿರಂಜನ್, ಯುವರ್ ಥಾಟ್ಸ್ ಏನು, ಎಲ್ಲಿ ನಾವು ಎಡವಿದ್ವಿ ಅನ್ಸತ್ತೆ ನಿಮಗೆ? ಬೇಸಿಕಲಿ ನಾವು ಬಾಲಿಂಗ್ ಲೈನಪ್ನಲ್ಲಿ ನಮ್ಮದು ವಿ ಹ್ಯಾವ್ ಟು ಇಂಪ್ರೂವ್ ಇನ್ ಅವರ್ ಬಾಲಿಂಗ್ ಲೈನಪ್. ರಸಿಕ್ ದಾರ್ ಬದಲು ನಾವು ಬೇರೆ ಆಪ್ಷನ್ಸ್ನ ಟ್ರೈ ಮಾಡಬೇಕು. ಹೇಸಲ್ವುಡ್ ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಹಾಕಬೇಕು, ಯಾಕಂದರೆ ಅವರೊಂದು ಎಕ್ಸ್ಪೀರಿಯೆನ್ಸು ಇಂಟರ್ನ್ಯಾಷನಲ್ ಬಾಲರ್ ಆಗಿ ಅವರೊಂದು ಡೀಸೆಂಟ್ ಬಾಲ್ ಹಾಕಬೇಕು, ರನ್ಸ್ ಲೀಕ್ ಮಾಡಬಾರ್ದು. ಬಿಟ್ಟರೆ ಬ್ಯಾಟಿಂಗ್ನಲ್ಲಿ ಜಿತೇಶ್ ಶರ್ಮಾ ಅವರು ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಬೇಕು, ಫಾರ್ಮಿಗೆ ಬರಬೇಕು. ಪ್ಲಸ್ ರೊಮಾರಿಯೋ ಅವರು ಫಿನಿಶಿಂಗ್ ಟಚ್ ಕೊಡಬೇಕು. ನನ್ನ ಒಪಿನಿಯನ್ ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಒಂಥರ ಸಮ್ಮಪ್ ಮಾಡಿದ್ದಾರೆ. ಅಕ್ಷರ್ ಅವರು ಆ್ಯಕ್ಚುಲಿ RCB ಮ್ಯಾಚ್ ಪ್ಲೇ ಆಫ್ಸನ್ನು ಬೆಂಗಳೂರಲ್ಲಿ ನೋಡಬೇಕು ಅಂತ ಅಂದ್ಕೊಂಡು ಇಂಡಿಯಾಗೆ ಬಂದರು. ಇವಾಗ ಬೆಂಗಳೂರಿಂದನೇ ಮೂವ್ ಆಗಿಬಿಟ್ಟಿದೆ. ಇವಾಗ ಯಾವ ಸ್ಟೇಜಲ್ಲಿ ಹೋಗ್ತಾ ಇದೆ ಅಂತಂದರೆ, ಲಾಸ್ಟ್ 2 ಲಾಸಿಂದ ನಾವು RCB ಅವ್ರು ಕ್ವಾಲಿಫೈ ಆಗ್ತೀವೋ ಪ್ಲೇ ಆಫ್ಸ್ಗೆ ಅಂತಲೇ ಕ್ಯಾಲ್ಕುಲೇಟರ್ಸ್ ಮತ್ತೆ ಬೇಕು ಅನ್ನೋ ರೇಂಜ್ಗೆ ಒಂದು ಭಯ ಹುಟ್ಟಿದೆ. ಸೊ ನೆಕ್ಸ್ಟ್ ಮ್ಯಾಚ್ MI ಮೇಲಿದೆ. ಸೊ ಅವ್ರು ಹೇಳಿದ ಪ್ರಕಾರ ನಾವು ಯಾವ ಚೇಂಜಸ್ ನಾವು ಟೀಮಲ್ಲಿ ಮಾಡ್ಕೋಬೇಕಾ, ಟೀಮ್ ಚೇಂಜ್ ಮಾಡಬೇಕಾ, ಪ್ಲೇಯಿಂಗ್ ಲೆವೆಲನ್ನು ಏನು ಅನ್ಸುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸ್ವಲ್ಪ ಬ್ಯಾಲೆನ್ಸ್ದು ತೊಂದರೆ ಆಗಿದೆ. ಮುಂಚೆಯಿಂದಾನೇ ಸ್ವಲ್ಪ ತೊಂದರೆಗಳಿತ್ತು. ಈಗ ಸಾಲ್ಟ್ ಇಂಜರಿ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಹೆಚ್ಚಾಗಿದೆ. ಬೆಥೆಲ್ ಟಾಪ್ ಆಫ್ ದಿ ಆರ್ಡರ್ ಅವರ ನಾಯಕತ್ವ ತಗೋತಿದ್ದಾರಾ ಅಂದರೆ ಅದೊಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಅಲ್ಲಿಂದ ನೀವು ನೋಡಿದ್ರೆ ಒಂಥರ ನಮ್ಮ ಆರ್ಡರಲ್ಲಿ ಸುಮಾರು ಓಟೆಗಳಂತಲೇ ಹೇಳ್ಬೋದು ಬಂದಿದೆ. ಅದೀಗ ಟೀಮ್ಸು ನೋಡ್ತಿದ್ದಾರೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ನೋಡ್ತಾರೆ. ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನನ್ನ ಪ್ರಕಾರ. ರೊಮಾರಿಯೋ ಶೆಫರ್ಡ್ ಆಡಿಸ್ದೆ ಬೇರೆ ಯಾರನ್ನಾದರೂ ಆಡಿಸ್ಬೇಕು. ನನ್ನ ಪ್ರಕಾರ ಅದು ವೆಂಕಟೇಶ್ ಅಯ್ಯರ್ ಇರ್ಬೋದು, ಇಲ್ಲ ಸ್ವಲ್ಪ ಬೇರೆ ಕಾಂಬಿನೇಷನ್ಸ್ ಟ್ರೈ ಮಾಡ್ಬೋದು. ಬಟ್ ಆ ಥರ ಏನಾದರೂ ಮಾಡಬೇಕು ಅಂತ ನನ್ನ ಅನಿಸಿಕೆ. ರೊಮಾರಿಯೋ ಶೆಫರ್ಡ್ನ ಡ್ರಾಪ್ ಮಾಡಬೇಕು ಅಂತ ಅಕ್ಷರ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚು ರೋಹಿತ್ ವರ್ಸಸ್ ಕೊಹ್ಲಿ, ಬ್ರೋಕೋ ಲೆಜೆಂಡ್ರಿ ಕಾಂಬಿನೇಷನ್ ಬರ್ತಾ ಇದೆ. ಏನು ಅನ್ಸುತ್ತೆ ಔಟ್ಕಮ್ಮು? ಯಾರು ಟಾಪ್ ಪರ್ಫಾರ್ಮರ್ ಇರ್ಬೋದು? ನೋ ಡೌಟ್ ಒಂದು ವೆರಿ ಲೆಜೆಂಡ್ರಿ ಟೆಸ್ಟ್ ಕ್ಯಾಪ್ಟನ್ ಹಾಗೂ ಒಂದು ಗ್ರೇಟೆಸ್ಟ್ ಕ್ಯಾಪ್ಟನ್ ಫಾರ್ ಇಂಡಿಯನ್ ಕಂಟ್ರಿ ಇಬ್ಬರು ಪರ್ಫಾರ್ಮ್ ಮಾಡಿದ್ರು. ದಸ್ ನಥಿಂಗ್ ಅ ಬಿಗ್ ಇಶ್ಯೂ. ಬಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಕೊಹ್ಲಿ ಟು ಹಿಟ್ ಬಿಗ್ ಮ್ಯಾಚ್ ಫಾರ್ ಕೊಹ್ಲಿ. ಬಿಗ್ ಮ್ಯಾಚ್ ಫಾರ್ ಕೊಹ್ಲಿ ಅಂತ ಇದ್ದಾರೆ. ಅಕ್ಷರ್ ಸೇಮ್, ನಾನು ಈಗ ಜಸ್ಟ್ ಒಂದು ಡಕ್ಔಟ್ ಆಗಿದ್ದಾರೆ ಕೊಹ್ಲಿ. ಒಂಥರ ಆವೇಶ ಇರುತ್ತೆ, ಒಂದು ಉತ್ಸಾಹ ಇರುತ್ತೆ. ಉತ್ಸಾಹದಿಂದ ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗೆ. ರೋಹಿತ್ ಕೂಡ ಅದೇ ಆವೇಶ ಅಂತ ನೋಡಿದ್ವಿ. ಫಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿದ್ರು, ಈಗ ಹೋದ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಮಾಡ್ತಾರೆ ಅಂತ ನನಗೆ ಹೋಪ್ಸ್ ಇದೆ. ಬಟ್ ಫೈನಲ್ ಆಗಿ ನೋಡಿದ್ರೆ RCBನೇ ಗೆಲ್ತಾರೆ. ನೋಡೋಣ. RCB ಅವರು ನನ್ನ ಪ್ರಕಾರವನ್ನು ಚೇಂಜಸ್ ಮಾಡಬೇಕು. ಶೆಫರ್ಡು ಜಿತೇಶನ್ನು ಬಿಟ್ಟು ಏನಾದರೂ ಬೇರೆ ಒಂದು ಕಾಂಬಿನೇಷನ್ ತರಬೇಕಂತ. ಬಟ್ ಅಲ್ಲಿ ನಮ್ಗೆ ಅಷ್ಟು ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ಆ್ಯಂಡ್ ಪಟ್ಟಿದಾರ್ ಅವ್ರು ಹೇಳಿರೋದ್ರಿಂದ ಮೋಸ್ಟ್ಲಿ ಸೇಮ್ ಟೀಮ್ ಆಡಿಸ್ತಾರೆ ಅನ್ಸುತ್ತೆ. ಬಟ್ ಲೆಟ್ಸ್ ಹೋಪ್ ದಟ್ RCB ವಿನ್ಸ್ ದ ನೆಕ್ಸ್ಟ್ ಮ್ಯಾಚ್. ಚಿಯರ್ಸ್. ಗೋ RCB.